ನಮಸ್ಕಾರ. ಮುಖ್ಯಾಂಶಗಳು. ಕೋವಿಡ್ ಸಂಭವನೀಯ ಮೂರನೇ ಅಲೆಯ ಪರಿಣಾಮ ಕುರಿತು ತಜ್ಞ ವೈದ್ಯರ ಸಮಿತಿಯೊಂದಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಮಾಲೋಚನೆ. ಕೋವಿಡ್ ಮೂರನೇ ಅಲೆ ಎದುರಿಸಿ ಹಿಮ್ಮೆಟ್ಟಿಸಲು ಭಾರತ ಸಶಕ್ತ. ಕೋವಿಡ್ ನಿಯಂತ್ರಣ ಕ್ರಮಗಳಿಂದಾಗಿ ಆಕ್ಸಿಜನ್ ಬೇಡಿಕೆ ಪ್ರಮಾಣ ಇಳಿಕೆ. ಸಚಿವ ಧರ್ಮೇಂದ್ರ ಪ್ರಧಾನ್ ಚಾಲನೆ. 90 ದಿನಗಳಲ್ಲೇ ಮೊದಲ ಬಾರಿ 50,000ಕ್ಕಿಂತಲೂ ಕಡಿಮೆ ಕೋವಿಡ್ ಪ್ರಕರಣ ದಾಖಲು. ಇದುವರೆಗೆ 28.87 ಕೋಟಿಗೂ ಅಧಿಕ ಮಂದಿಗೆ ಲಸಿಕೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಹಣಾಹಣಿ. ಭಾರತ ನ್ಯೂಜಿಲೆಂಡ್ ನಡುವಿನ 5ನೇ ದಿನದಾಟ ಇಂದು ಪುನರಾರಂಭ. ವಾರ್ತೆಗಳ ವಿವರ. ಕೋವಿಡ್ ಸಂಭವನೀಯ ಮೂರನೇ ಅಲೆ ಪರಿಣಾಮಗಳನ್ನು ಎದುರಿಸುವ ಸಂಬಂಧ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಹಿರಿಯ ಸಚಿವರು ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯೊಂದಿಗೆ ಸಭೆ ನಡೆಸಿದರು. ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಸಭೆಯಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್, ಸಲಹಾ ಸಮಿತಿ ಅಧ್ಯಕ್ಷ ಡಾ ದೇವಿಶೆಟ್ಟಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಭೆಯಲ್ಲಿ ಮೂರನೇ ಅಲೆ ಸಂಭವನೀಯ ಪರಿಣಾಮಗಳನ್ನು ತಡೆಗಟ್ಟಲು ಉನ್ನತ ಮಟ್ಟದ ನುರಿತ ವೈದ್ಯರ ಸಮಿತಿ ಸಲ್ಲಿಸಿರುವ ವರದಿ ಕುರಿತು ಚರ್ಚಿಸಲಾಯಿತು. ಕೋವಿಡ್-19 ಸಾಂಕ್ರಾಮಿಕದ ವೇಳೆ ಚಿಕಿತ್ಸೆಗೆ ಅನುಕೂಲವಾಗುವಂತೆ ಸಾಮಾಜಿಕ ಹೊಣೆಗಾರಿಕೆಯಡಿ ಕರ್ನಾಟಕ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಕೆಐಒಸಿಎಲ್ ನಿರ್ಮಿಸಿರುವ ಆಸ್ಪತ್ರೆ, ಆಮ್ಲಜನಕ ಘಟಕ ಮತ್ತಿತರ ಘಟಕಗಳನ್ನು ಇಂದು ಕೇಂದ್ರ ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಮತ್ತು ಉಕ್ಕು ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ಲೋಕಾರ್ಪಣೆ ಮಾಡಿದರು. ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಆಮ್ಲಜನಕ ಉತ್ಪಾದನಾ ಘಟಕ, ಮೂಡುಬಿದರೆ ಮತ್ತು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಲಾ 50 ಬೆಡ್ ಸಾಮರ್ಥ್ಯದ ಆಸ್ಪತ್ರೆಗಳು ಸೇರಿದಂತೆ 5 ಮೆಗಾ ವ್ಯಾಟ್ ಸೋಲಾರ್ ವಿದ್ಯುತ್ ಘಟಕ ಮತ್ತು ಮಂಗಳೂರಿನ ಕೆಐಒಸಿಎಲ್ನಲ್ಲಿ ಬ್ಯಾರಲ್ ಮಾದರಿ ಬ್ಲೆಂಡರ್ ರೆಕ್ಟೈಮಲರ್ ಉತ್ಪಾದನಾ ಘಟಕಗಳನ್ನು ಲೋಕಾರ್ಪಣೆ ಮಾಡಲಾಯಿತು. ಕೇಂದ್ರ ಉಕ್ಕು ಖಾತೆ ರಾಜ್ಯ ಸಚಿವ ಫಾಗನ್ ಸಿಂಗ್ ಕುಲಸ್ತೆ, ಸಂಸದರಾದ ನಳಿನ್ ಕುಮಾರ್ ಕಟೀಲ್, ಸುಮಲತಾ ಅಂಬರೀಶ್, ಜಿಎಸ್ ಬಸವರಾಜು, ಶಾಸಕರಾದ ಜೆಸಿ ಮಾಧುಸ್ವಾಮಿ, ಸುರೇಶ್ ಗೌಡ, ಯುಟಿ ಖಾದರ್, ಡಾ ಭರತ್ ಶೆಟ್ಟಿ, ಕೆಐಒಸಿಎಲ್ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಎಂವಿ ಸುಬ್ಬರಾವ್ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಸಚಿವ ಧರ್ಮೇಂದ್ರ ಪ್ರಧಾನ್, ಮೂರನೇ ಅಲೆಯನ್ನು ಎದುರಿಸಿ ಹಿಮ್ಮೆಟ್ಟಿಸಲು ಭಾರತ ಸಶಕ್ತವಾಗಿದೆ. ಕೋವಿಡ್ ನಿಯಂತ್ರಣ ಕ್ರಮಗಳಿಂದಾಗಿ ಆಕ್ಸಿಜನ್ ಬೇಡಿಕೆ ಪ್ರಮಾಣ 1,300 ಮೆಟ್ರಿಕ್ ಟನ್ಗಿಂತಲೂ ಕಡಿಮೆಯಾಗಿದೆ. ಕೋವಿಡ್ ನಿಯಂತ್ರಣ ಮತ್ತು ಲಸಿಕೆ ಅಭಿಯಾನದಲ್ಲಿ ಕರ್ನಾಟಕದ ಸಾಧನೆಗೆ ಸಚಿವರು ಮೆಚ್ಚುಗೆ ವ್ಯಕ್ತಪಡಿಸಿದರು. I expect more active cooperation from local government. Dr. Ashwath Narayan ji and Shri Yediyurappa ji's team is cooperating and extending all kind of support to KYCL. Recently, Government of Karnataka has allocated a mines for KYCL. At one point of time, KYCL was a very robust company with Kudramukh mining attached to its company, but due to some environmental concern, ಕೇಂದ್ರ ಉಕ್ಕು ಖಾತೆ ರಾಜ್ಯ ಸಚಿವ ಫಾಗನ್ ಸಿಂಗ್ ಕುಲಸ್ತೆ, ಆಮ್ಲಜನಕ ಪೂರೈಕೆಯಲ್ಲಿ ಸಾಕಷ್ಟು ಪರಿಶ್ರಮದಿಂದ ಕೆಲಸ ಮಾಡುತ್ತಿದೆ. ದೇಶದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಮ್ಲಜನಕ ಘಟಕಗಳನ್ನು ಸ್ಥಾಪಿಸಲಾಗುತ್ತಿದೆ. ಕೆಐಒಸಿಎಲ್ ಸೇರಿದಂತೆ ವಿವಿಧ ಸಂಸ್ಥೆಗಳ ಜತೆ ಸೇರಿ ಆಮ್ಲಜನಕ ಪೂರೈಕೆ ಸೇರಿದಂತೆ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಲಾಗುತ್ತಿದೆ ಎಂದು ಹೇಳಿದರು. इससे दूसरे वेव में और इन परिस्थितियों में हमने ऑक्सीजन एलएमओ की आपूर्ति निर्बाध ढंग से इस्पात मंत्रालय के विभिन्न यूनिटों द्वारा किया गया. ಈ ಕೋವಿಡ್-19 ಸಾಂಕ್ರಾಮಿಕ ರೋಗದ ಈ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್,
ಕೆಐಒಸಿಎಲ್ ತನ್ನ ಸಾಮಾಜಿಕ ಹೊಣೆಗಾರಿಕೆಯಡಿ ಮಂಗಳೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಉದ್ದೇಶಕ್ಕೆ ನೀಡಿರುವ ಕೊಡುಗೆಗಳನ್ನು ಸ್ಮರಿಸಿದರು. ಮುಂದೆಯೂ ಇದೇ ರೀತಿಯ ನೆರವು ಮುಂದುವರಿಸುವಂತೆ ಮನವಿ ಮಾಡಿದರು. ಈಗಾಗಲೇ ಕುದುರೆಮುಖ ಕಂಪನಿಯ ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ಆಂಬ್ಯುಲೆನ್ಸ್ 100 ಹೆಚ್ಚುವರಿ ಹಾಸಿಗೆಗಳನ್ನು ಒದಗಿಸಿದೆ. ಉಪ್ಪಿನಂಗಡಿ ಮೂಡಬಿದಿರೆಯಲ್ಲಿ 250 ಲೀಟರ್ ಪರ್ ಮಿನಿಟ್ ಆಕ್ಸಿಜನ್ ಪ್ಲಾಂಟ್ಗಳನ್ನು ಸ್ಥಾಪಿಸಲು ಒಪ್ಪಿಕೊಂಡಿದೆ. ಇಂದು ಮಂಗಳೂರಿನಲ್ಲಿ ಕುದುರೆಮುಖ ಕಂಪನಿಯ ಪೆಲೆಟ್ ಪ್ಲಾಂಟ್ನ ಆಧುನೀಕರಣದ ಭಾಗವಾಗಿ ಸುಮಾರು 1,000 ಟನ್ ಸಾಮರ್ಥ್ಯದ ಬ್ಯಾರಲ್ ಟೈಪ್ ಬ್ಲೆಂಡರ್ ರೀಕ್ಲೈಮರ್ ಸುಮಾರು 17.50 ಕೋಟಿ ವೆಚ್ಚದಲ್ಲಿ ಉದ್ಘಾಟಿಸುವ ಕಾರ್ಯಕ್ರಮ ಇದಾಗಿದೆ. ಶ್ರೀಮತಿ ಸುಮಲತಾ, ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಕರ್ನಾಟಕದ ಅಗತ್ಯಗಳನ್ನು ಪರಿಗಣಿಸಿ ಕೆಐಒಸಿಎಲ್ ಜನರಿಗೆ ಅನುಕೂಲವಾಗುವ ಕೊಡುಗೆಗಳನ್ನು ನೀಡುತ್ತಿದೆ. ರಾಜ್ಯ ಸರ್ಕಾರದ ಜತೆ ಸೇರಿಕೊಂಡು ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುತ್ತಿದೆ. ಅದರ ಮುಂದುವರಿದ ಭಾಗವಾಗಿ ಇದೀಗ ಕೋವಿಡ್ ಸಂದರ್ಭದಲ್ಲಿ ಆಮ್ಲಜನಕ ಘಟಕ, ಆಸ್ಪತ್ರೆಗಳನ್ನು ಒದಗಿಸುವ ಮೂಲಕ ಸಾಂಕ್ರಾಮಿಕ ತಡೆಗಟ್ಟಲು ನೆರವಾಗುತ್ತಿದೆ ಎಂದು ಹೇಳಿದರು. needful and literally it's going to make a difference based on the need, and whatever money has been spent, it has been spent wisely on the need based. I would like to congratulate our Honorable Minister Dharmendra Pradhan ji for taking up such an excellent initiative in the state of Karnataka to treat the patients. ಆದಿಚುಂಚನಗಿರಿ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಆದಿಚುಂಚನಗಿರಿ ಆಸ್ಪತ್ರೆ ಆರೋಗ್ಯ ಕ್ಷೇತ್ರದಲ್ಲಿ ಹಮ್ಮಿಕೊಳ್ಳುತ್ತಿರುವ ಕಾರ್ಯಕ್ರಮಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೀಡುತ್ತಿರುವ ಸಹಕಾರದ ಬಗ್ಗೆ ಅಭಿನಂದನೆ ಸಲ್ಲಿಸಿದರು. Mucormycosis, that is black fungus also our hospital is prepared to face the anticipated third wave of COVID, maybe with a different variant. Anticipating third wave may cause the damage to children of under 18. We are equipping our hospitals with adequate number of pediatric ICU wards and all needy health infrastructure. The timely assistance of KOCL in establishing this oxygen generator is being appreciated by one and all in the area. ವಿವಿಧ ಸಂಸ್ಥೆಗಳು ಕೋವಿಡ್ ನಿಯಂತ್ರಣಕ್ಕೆ ಬಿಬಿಎಂಪಿಗೆ ಒದಗಿಸಿರುವ ಲಸಿಕಾ ವ್ಯಾನ್, ಸ್ವಾಬ್ ಮಾದರಿ ಸಂಗ್ರಹ ವ್ಯಾನ್ ಮತ್ತು ಆಂಬ್ಯುಲೆನ್ಸ್ ಅನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಸ್ವೀಕರಿಸಿದರು. ಬಳಿಕ ಅವರು ಕೋವಿಡ್ ಸೋಂಕು ತಡೆಯುವ ನಿಟ್ಟಿನಲ್ಲಿ ಬಿಬಿಎಂಪಿಗೆ 3 ಲಸಿಕಾ ವಾಹನ, ಆಂಬ್ಯುಲೆನ್ಸ್ ಮತ್ತು ಸ್ವಾಬ್ ಮಾದರಿ ಸಂಗ್ರಹ ವ್ಯಾನ್ ನೀಡಿರುವುದು ಸಂತಸ ತಂದಿದೆ ಎಂದರು. ಸಾಂಕ್ರಾಮಿಕದ ನಿಯಂತ್ರಣದ ಕಾರ್ಯದಲ್ಲಿ ಸಹಕಾರಿಯಾಗಲು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನೀಡಲಾಗಿರುವ 3 ಮೊಬೈಲ್ ಲಸಿಕಾ ವಾಹನ, 1 ಆಂಬ್ಯುಲೆನ್ಸ್ ಹಾಗೂ 1 ಮಾದರಿ ಸಂಗ್ರಹ ವಾಹನವನ್ನು ಅತ್ಯಂತ ಸಂತೋಷದಿಂದ ಸ್ವೀಕಾರ ಮಾಡಿದ್ದೇವೆ. ಕೋವಿಡ್-19 ಸಾಂಕ್ರಾಮಿಕವನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಸರ್ಕಾರದೊಂದಿಗೆ ಅನೇಕ ಸಂಸ್ಥೆಗಳು ನೆರವಿನ ಹಸ್ತಚಾಚಿರುವಂಥದ್ದು ಶ್ಲಾಘನೀಯ. ಫಾರೆಕ್ಸೆಲ್ ಇಂಟರ್ನ್ಯಾಷನಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಫ್ಲೋಸರ್ವ್ ಇಂಡಿಯಾ ಕಂಟ್ರೋಲ್ ಪ್ರೈವೇಟ್ ಲಿಮಿಟೆಡ್, ಕೀಸೈಟ್ ಟೆಕ್ನಾಲಜೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹಾಗೂ ವಿಪ್ರೋ ಜಿಇ ಮೆಡಿಕಲ್ ಸಿಸ್ಟಮ್ ಸಂಸ್ಥೆಗಳು ಒದಗಿಸುವ ಸೌಲಭ್ಯಗಳು ಕೋವಿಡ್-19 ತಡೆಗಟ್ಟುವ ನಿಟ್ಟಿನಲ್ಲಿ ಉಪಯುಕ್ತ ಆಗುತ್ತೆ. I thank everyone from Ferexcel International India Private Limited, Flowserve India Controls Private Limited, Keysight Technologies India Private Limited and Wipro GE Medical System for their donation. The company's gesture displays a deep responsibility and commitment to the society. ಕೋವಿಡ್-19 ಪ್ರಕರಣಗಳ ಪಾಸಿಟಿವಿಟಿ ದರ 5% ಕಡಿಮೆ ಇರುವ ರಾಜ್ಯದ ಇನ್ನೂ 6 ಜಿಲ್ಲೆಗಳಲ್ಲಿ ಇಂದಿನಿಂದ ಹಗಲಿನ ವೇಳೆ ಲಾಕ್ಡೌನ್ ತೆರವುಗೊಳಿಸಿ ಕಂದಾಯ ಕಾರ್ಯದರ್ಶಿ ಎನ್ ಮಂಜುನಾಥ್ ಪ್ರಸಾದ್ ಆದೇಶ ಹೊರಡಿಸಿದ್ದಾರೆ. ಉಡುಪಿ, ಬೆಂಗಳೂರು ಗ್ರಾಮಾಂತರ, ಶಿವಮೊಗ್ಗ, ಬಳ್ಳಾರಿ, ಚಿತ್ರದುರ್ಗ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಇಂದಿನಿಂದ ಬೆಳಗ್ಗೆ 6ರಿಂದ ಸಂಜೆ 5ರವರೆಗೆ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ತೆರೆಯಲು ಅವಕಾಶ ಕಲ್ಪಿಸಲಾಗಿದೆ.
ಮೈಸೂರಿನಲ್ಲಿ ಮಾತ್ರ ಸಂಪೂರ್ಣ ಲಾಕ್ಡೌನ್ ಇರಲಿದ್ದು, ಹಾಸನ, ದಕ್ಷಿಣ ಕನ್ನಡ, ಚಾಮರಾಜನಗರ, ಚಿಕ್ಕಮಗಳೂರು, ದಾವಣಗೆರೆ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಭಾಗಶಃ ಲಾಕ್ಡೌನ್ ಜಾರಿಯಲ್ಲಿರುತ್ತದೆ ಎಂದು ಸರ್ಕಾರ ತಿಳಿಸಿದೆ. ಪಾಸಿಟಿವಿಟಿ ದರ 5% ಕಡಿಮೆ ಇರುವ ಇತರೆ 17 ಜಿಲ್ಲೆಗಳಲ್ಲಿ ನಿನ್ನೆಯಿಂದ ಅನ್ಲಾಕ್ ಮಾಡಲಾಗಿದ್ದು, ವಿವಿಧ ಚಟುವಟಿಕೆಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಈ ಮಧ್ಯೆ ಈಗಾಗಲೇ ಜಾರಿಯಲ್ಲಿರುವಂತೆ ಪ್ರತಿದಿನ ರಾತ್ರಿ 7ರಿಂದ ಬೆಳಗ್ಗೆ 5 ಗಂಟೆಯವರೆಗೆ ಕರ್ಫ್ಯೂ ಮುಂದುವರಿಯಲಿದೆ. ಶುಕ್ರವಾರ ರಾತ್ರಿ 7ರಿಂದ ಸೋಮವಾರ ಬೆಳಗ್ಗೆ 5 ಗಂಟೆಯವರೆಗೆ ವಾರಾಂತ್ಯ ಕರ್ಫ್ಯೂ ಸಹ ಜಾರಿಯಲ್ಲಿರುತ್ತದೆ. ಲಾಕ್ಡೌನ್ ಸಡಿಲಿಕೆ ಹಿನ್ನೆಲೆಯಲ್ಲಿ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇಂದಿನಿಂದ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಿಗೆ ಬಸ್ ಸಂಚಾರ ಆರಂಭಿಸಿದೆ. ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕೊರೋನಾ ಲಸಿಕೆ ನೀಡುವ ಅಭಿಯಾನಕ್ಕೆ ರಾಜ್ಯದಲ್ಲಿ ವ್ಯಾಪಕ ಸ್ಪಂದನೆ ವ್ಯಕ್ತವಾಗುತ್ತಿದೆ. ಅಂತಾರಾಷ್ಟ್ರೀಯ ಯೋಗ ದಿನವಾದ ನಿನ್ನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದ 4 ಕಡೆಗಳಲ್ಲಿ ಲಸಿಕೆ ನೀಡಿಕೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಹಲವು ಮಂದಿ ಯುವಕ ಯುವತಿಯರು ಸರತಿ ಸಾಲಿನಲ್ಲಿ ನಿಂತು ಲಸಿಕೆ ಪಡೆದುಕೊಂಡರು. ಮಹಿಳೆಯರಿಗೆ ವಿಶೇಷವಾಗಿ ಪಿಂಕ್ ಲಸಿಕಾ ಕೇಂದ್ರವನ್ನು ತೆರೆಯಲಾಗಿತ್ತು. ಡಿಡಿ ನ್ಯೂಸ್ನೊಂದಿಗೆ ಶಾಸಕ ಎನ್ ಮಹೇಶ್, ಕೊರೋನಾ ಸೋಂಕು ತಡೆಗಟ್ಟಲು ಇರುವ 2 ಮಾರ್ಗಗಳೆಂದರೆ ಯೋಗ, ಮತ್ತೊಂದು ಕಡ್ಡಾಯವಾಗಿ ಲಸಿಕೆ ಪಡೆಯುವುದಾಗಿದೆ. ಕೇಂದ್ರ ಸರ್ಕಾರ 18 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಉಚಿತವಾಗಿ ಲಸಿಕೆ ನೀಡುತ್ತಿದ್ದು, ಯಾವುದೇ ಭಯಪಡದೆ ಲಸಿಕೆ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ಪ್ರಾರಂಭ ಮಾಡಿದ್ದಾರೆ. ಎರಡನೇದು, ಇಡೀ ದೇಶದಾದ್ಯಂತ ಲಸಿಕಾ ಆಂದೋಲನ ಕೂಡ ನಡೀತಾ ಇದೆ. ಕೊಳ್ಳೇಗಾಲ, ಯಳಂದೂರು, ಚಾಮರಾಜನಗರ ಈ 3 ತಾಲೂಕುಗಳಲ್ಲಿ 12,000 ಜನರಿಗೆ ವ್ಯಾಕ್ಸಿನೇಷನ್ ಮಾಡಬೇಕು ಅಂತ ಹೇಳಿ ಗುರಿ ಇಟ್ಕೊಂಡಿದ್ದಾರೆ. 18 ವರ್ಷ ದಾಟದಂಥ ಎಲ್ರಿಗೂ ಕೂಡ ಕೇಂದ್ರ ಸರ್ಕಾರ ಉಚಿತವಾಗಿ ಲಸಿಕೆ ಕೊಡ್ತಾ ಇದೆ. ಯಾರು ಹೆದರ್ಕೊಳ್ಬೇಕಾಗಿಲ್ಲ, ಗಾಬರಿ ಆಗಬೇಕಾಗಿಲ್ಲ. ವ್ಯಾಕ್ಸಿನೇಷನ್ ತಗೊಳ್ಳಿ, ಕೊರೋನಾ ವೈರಸ್ಸನ್ನು ಸೋಲಿಸೋಣ. ಮೊದಲ ಡೋಸ್ ಲಸಿಕೆ ಪಡೆದ ಯುವಕ ಕಶ್ಯಪ್, ಲಸಿಕೆ ಪಡೆದ ನಂತರ ಯಾವುದೇ ಸಮಸ್ಯೆಯಾಗಿಲ್ಲ. ಲಸಿಕೆಯಿಂದ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗಲಿದ್ದು, ಎಲ್ಲರೂ ಲಸಿಕೆ ಪಡೆದುಕೊಳ್ಳುವಂತೆ ತಿಳಿಸಿದರು. ಹಿರಿಯ ನಾಗರಿಕ ನಾಗರಾಜ್ 2 ಡೋಸ್ ಲಸಿಕೆ ಪಡೆದಿದ್ದು, ಯಾವುದೇ ಅಡ್ಡ ಪರಿಣಾಮವಾಗಿಲ್ಲ. ಆತಂಕವಿಲ್ಲದೆ ಲಸಿಕೆ ಪಡೆದುಕೊಳ್ಳುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ತುಂಬ ಚೆನ್ನಾಗಿದ್ದೀನಿ, ಯಾರು ಅನುಮಾನ ಪಡದೆ ಕೋವಿಡ್ ಲಸಿಕೆಯನ್ನು ಹಚ್ಕೋಬೇಕು ಅಂತ ಈ ಮೂಲಕವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ, ಕಳಕಳಿಯ ಮನವಿ ವಿನಂತಿ ಮಾಡ್ಕೊತೀನಿ. ಕೋಲಾರದ ಜಿಲ್ಲಾಸ್ಪತ್ರೆಯಲ್ಲಿ ನಡೆದ ಲಸಿಕಾ ಅಭಿಯಾನದಲ್ಲಿ 18 ವರ್ಷಕ್ಕಿಂತ ಮೇಲ್ಪಟ್ಟ ಹಲವು ಮಂದಿ ಲಸಿಕೆ ಪಡೆದರು. ಸಂಶೋಧನಾ ವಿದ್ಯಾರ್ಥಿ ರಾಮಾಂಜಿ, ವಿಶ್ವವಿದ್ಯಾನಿಲಯದಲ್ಲಿ ಲಸಿಕಾ ವರದಿ ಕಡ್ಡಾಯವಾಗಿರುವುದರಿಂದ ಬೆಂಗಳೂರಿನಿಂದ ಬಂದು ಲಸಿಕೆ ಪಡೆದುಕೊಳ್ಳುತ್ತಿರುವುದಾಗಿ ತಿಳಿಸಿದರು. ಕಾರಣದಿಂದಾಗಿ ಇವತ್ತು ಒಂದೇ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಒತ್ತಡ ಆಗಲಿ, ಒಂದು ರಶ್ ಆಗಲಿ, ಆ ಥರ ಒಂದು ಸಮಸ್ಯೆ ಏನಿರಲಿಲ್ಲ. ಒಂದು ಸ್ವಲ್ಪ ಚೆನ್ನಾಗಿ ಸಿಗ್ತಾ ಇದೆ. ವಿದ್ಯಾರ್ಥಿ ಪಲ್ಲವಿ, ಮುಂದಿನ ದಿನಗಳಲ್ಲಿ ಕಾಲೇಜು ಪ್ರಾರಂಭವಾಗುತ್ತಿರುವುದರಿಂದ ಲಸಿಕೆ ಹಾಕಿಸಿಕೊಂಡಿರುವುದರಿಂದ ತುಂಬಾ ಅನುಕೂಲವಾಗಲಿದೆ ಎಂದರು. ಈಗ 18 ಇಯರ್ಸ್ ಎಬೋ ಇರೋರೆಲ್ಲ ವ್ಯಾಕ್ಸಿನ್ ಕೊಡಿಸ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆರೋಗ್ಯಾಧಿಕಾರಿ ಡಾಕ್ಟರ್ ಬಾಲಚಂದರ್, ಲಸಿಕಾ ಅಭಿಯಾನ ಸುಗಮವಾಗಿ ನಡೆಯುತ್ತಿದೆ. ಆಧಾರ್ ಗುರುತಿನ ಕಾರ್ಡ್ ದಾಖಲೆಯನ್ನು ತೋರಿಸಿ ಲಸಿಕೆ ಪಡೆದುಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಎಲ್ಲ ಅವರ ಆಧಾರ್ ಕಾರ್ಡ್ನನ್ನು ಚೆಕ್ ಮಾಡಿ ಕರೆಕ್ಟಾಗಿ ಡಾಕ್ಯುಮೆಂಟ್ ಮಾಡಿ, ಆಮೇಲೆ ಯಾವ ಪೇಷಂಟ್ಗಳು ವ್ಯಾಕ್ಸಿನ್ ಆದ ನಂತರ ಅಬ್ಸರ್ವೇಷನ್ ರೂಮಲ್ಲಿ ಅವರನ್ನು ಅರ್ಧ ಗಂಟೆ ಅಬ್ಸರ್ವೇಷನ್ ಮಾಡ್ತೀವಿ. ಅಕಸ್ಮಾತ್ ಏನಾದರೂ ಅವ್ರಿಗೆ ತೊಂದರೆ ಆದರೆ ಅವ್ರಿಗೆ ಬೇಕಾಗಿರುವ ಔಷಧಿಗಳು ಮತ್ತು IV ಫ್ಲೂಯಿಡು ಮತ್ತು ಬೆಡ್ಡು
ಎಲ್ಲ ನಾವು ಅರೇಂಜ್ ಮಾಡಿದ್ದೀವಿ. ಕೋವಿಡ್ ಲಸಿಕೆ ಕುರಿತ ಕೇಂದ್ರ ಸರ್ಕಾರದ ಹೊಸ ಮಾರ್ಗಸೂಚಿಗಳು ಜಾರಿಗೆ ಬಂದ ಮೊದಲ ದಿನವಾದ ನಿನ್ನೆ ದೇಶಾದ್ಯಂತ 86,16,373 ಮಂದಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಇದರೊಂದಿಗೆ ದೇಶಾದ್ಯಂತ ಇದುವರೆಗೆ 28,87,00,000 ಕೋವಿಡ್ ಲಸಿಕೆ ಡೋಸ್ಗಳನ್ನು ನೀಡಲಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿದ ಪ್ರಧಾನಿ ನರೇಂದ್ರ ಮೋದಿ, ದಾಖಲೆಯ ಮಟ್ಟದಲ್ಲಿ ಲಸಿಕೆ ಪಡೆದಿರುವುದಕ್ಕೆ ಸಂತಸವಾಗಿದೆ. ಕೋವಿಡ್ ವಿರುದ್ಧ ಹೋರಾಡಲು ಲಸಿಕೆ ನಮ್ಮ ಪ್ರಬಲ ಅಸ್ತ್ರವಾಗಿ ಉಳಿದಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಉತ್ಪಾದಕರಿಂದ 75% ಲಸಿಕೆಗಳನ್ನು ನೇರವಾಗಿ ಖರೀದಿಸಿ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಉಚಿತವಾಗಿ ಹಂಚಿಕೆ ಮಾಡುತ್ತಿದೆ. ರಾಜ್ಯಗಳ ಜನಸಂಖ್ಯೆ, ಸೋಂಕು ಪ್ರಕರಣಗಳ ಒತ್ತಡ, ಲಸಿಕೆ ಅಭಿಯಾನದ ಪ್ರಗತಿಯ ಆಧಾರದ ಮೇಲೆ ರಾಜ್ಯಗಳಿಗೆ ಲಸಿಕೆಗಳನ್ನು ಹಂಚಿಕೆ ಮಾಡುತ್ತದೆ. ಹೊಸ ಮಾರ್ಗಸೂಚಿಯಂತೆ 18 ವರ್ಷ ಮೇಲ್ಪಟ್ಟ ಎಲ್ಲರೂ ಉಚಿತ ಲಸಿಕೆ ಪಡೆಯಲು ಅರ್ಹರಾಗಿದ್ದಾರೆ. ಮೈಸೂರಿನಲ್ಲಿ ಕೊರೋನಾ ಪಾಸಿಟಿವಿಟಿ ದರವನ್ನು ಇನ್ನೊಂದು ವಾರದಲ್ಲಿ 10%ಕ್ಕಿಂತಲೂ ಕಡಿಮೆಗೊಳಿಸಿ ಲಾಕ್ಡೌನ್ ತೆರವುಗೊಳಿಸಲು ಎಲ್ಲ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಂಸದ ಪ್ರತಾಪ್ ಸಿಂಹ ನಿನ್ನೆ ತಿಳಿಸಿದರು. ಡಿಡಿ ನ್ಯೂಸ್ನೊಂದಿಗೆ ಅವರು, ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ತಡೆಗೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸೋಂಕು ಪತ್ತೆ, ಪರೀಕ್ಷೆ ಹಾಗೂ ಲಸಿಕೆ ಅಭಿಯಾನವನ್ನು ತ್ವರಿತಗೊಳಿಸಲಾಗುವುದು. ಗ್ರಾಮೀಣ ಪ್ರದೇಶಗಳಲ್ಲಿ ಮನೆ ಮನೆ ಸರ್ವೆ ಕಾರ್ಯದ ಮೊದಲ ಹಂತ ಮುಗಿದಿದ್ದು 2ನೇ ಹಂತ ನಡೆಸಲಾಗುತ್ತಿದೆ ಎಂದರು. ಲಾಕ್ಡೌನ್ ಮೈಸೂರು ನಗರದ ವ್ಯಾಪಾರೋದ್ಯಮಿಗಳ ಮೇಲೆ ಪರಿಣಾಮ ಬೀರಿದ್ದು, ಮುಂದಿನ ದಿನಗಳಲ್ಲಿ ಲಾಕ್ಡೌನ್ ನಿಯಮಗಳಲ್ಲಿ ಸಡಿಲಿಕೆ ಮಾಡುವ ಸಂಬಂಧ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಅವರೊಂದಿಗೆ ಚರ್ಚಿಸಲಾಗುವುದು ಎಂದರು. ಪಾಸಿಟಿವಿಟಿ ರೇಟು ಸ್ವಲ್ಪ ಕಡಿಮೆ ಇದ್ದು ದಿನಕ್ಕೊಂದು 250 ಈ ಥರ ಎಲ್ಲ ಪಾಸಿಟಿವ್ ಕೇಸಸ್ಗಳು ಬರ್ತಾ ಇದೆ. ಇದನ್ನು ದೃಷ್ಟಿಯಲ್ಲಿಟ್ಕೊಂಡು ಕೆಲವೊಂದು ಸೇವೆಗಳಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡೋ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ನಾನು ಮಾತನಾಡ್ತೇನೆ. ಟೆಸ್ಟಿಂಗ್ ನಾವು ಜಿಲ್ಲಾಧಿಕಾರಿ ಡಾಕ್ಟರ್ ಬುಗಾದಿ ಗೌತಮ್, ಜಿಲ್ಲೆಯಲ್ಲಿ ಆರ್ಟಿಪಿಸಿಆರ್ ಪರೀಕ್ಷೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಗಳ ಕಡೆಗೆ ವೈದ್ಯರ ನಡಿಗೆ ಕಾರ್ಯಕ್ರಮದ ಮೂಲಕ ಕೊರೋನಾ ವೈರಸ್ ಹರಡದಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ನಾವು ಮೈಸೂರು ನಗರದಲ್ಲಿ ಹಾಗೂ ಬೇರೆ ಅರ್ಬನ್ ಏರಿಯಾಸ್ನಲ್ಲಿ RT-PCR ಟೆಸ್ಟ್ ಜಾಸ್ತಿ ಮಾಡ್ತಾ ಇದ್ದೀವಿ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ವೈದ್ಯರ ನಡೆ ಹಳ್ಳಿ ಕಡೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಅಲ್ಲಿ ಕೂಡ ಟೆಸ್ಟ್ ಜಾಸ್ತಿ ಮಾಡ್ತಾ ಇದ್ವಿ. ಅದರಿಂದ ಪಾಸಿಟಿವಿಟಿ ರೇಟ್ ದಿನ ದಿನ ಡ್ರಾಪ್ ಆಗ್ತಾ ಇದೆ. ಆದರೆ ನಿರೀಕ್ಷಿತ ಮಟ್ಟದಲ್ಲಿ 5%ಗಿಂತ ಜಾಸ್ತಿ ಇಳಿಯಲಿಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕಾಗುತ್ತದೆ. ಮೈಸೂರು ಜಿಲ್ಲೆಯಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ KH ಪ್ರಸಾದ್, ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ರೋಗಿಗಳು ಹಾಗೂ ಸಾವಿನ ಸಂಖ್ಯೆಯಲ್ಲಿ ಕಡಿಮೆಯಾಗುತ್ತಿದೆ. ವ್ಯಾಪಕ ರೀತಿಯಲ್ಲಿ ಪರೀಕ್ಷೆಯನ್ನು ಹೆಚ್ಚಿಸಲಾಗಿದ್ದು, ಕೊರೋನಾ ಹರಡದಂತೆ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ವಹಿಸಲಾಗಿದೆ ಎಂದರು. ನಿನ್ನೆ ಇದು 8 ಇತ್ತು ಮತ್ತು ಸಾವಿನ ಪ್ರಮಾಣ ಕೂಡ ಗಣನೀಯವಾಗಿ ಕಡಿಮೆ ಆಗಿದೆ. ಅಂದರೆ ಈ 3 ದಿವಸಗಳಲ್ಲಿ ಸಾವಿನ ಪ್ರಮಾಣ ಒಂದು 5-10% ಎವ್ರಿಡೇ ಕುಸಿತಾ ಇದೆ. ನಾವು ಕ್ರಮಬದ್ಧವಾಗಿ ಏನು ನಮ್ಮ ಮಾರ್ಗಸೂಚಿಗಳಿದೆ ಅದರ ಅನ್ವಯ ಕಟ್ಟುನಿಟ್ಟಾಗಿ ನಾವು ಪಾಲನೆ ಮಾಡೋಕ್ಕೆ ತಿಳಿಸಿದ್ದೇವೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 42,640 ಸೋಂಕು ಪ್ರಕರಣಗಳು ದಾಖಲಾಗಿದ್ದು, ಇದು ಕಳೆದ 91 ದಿನಗಳಲ್ಲೇ ದಾಖಲಾದ ಅತ್ಯಂತ ಕಡಿಮೆ ಪ್ರಕರಣವಾಗಿದೆ. ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 2,99,77,861ಕ್ಕೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ 81,839 ಸೋಂಕಿತರು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ ಸಂಖ್ಯೆ 2,89,26,038ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ 96.49%ಕ್ಕೆ ಏರಿಕೆಯಾಗಿದೆ. ಒಟ್ಟು 6,62,521 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 2.21%ರಷ್ಟಿದೆ. ಈವರೆಗೆ ಒಟ್ಟು 3,89,302 ಮಂದಿ ಸಾವಿಗೀಡಾಗಿದ್ದಾರೆ. ಇದು 1.30%ರಷ್ಟಿದೆ. ದೇಶದಲ್ಲಿ ಲಸಿಕೆ ಅಭಿಯಾನ ವಿಶೇಷವಾಗಿ ಮುಂದುವರೆದಿದೆ.
ಇದುವರೆಗೆ 28,87,66,201 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ 86,16,373 ಮಂದಿಗೆ ಲಸಿಕೆ ನೀಡಲಾಗಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರವಾಗಿ ಹೆಚ್ಚಳ ಮಾಡಲಾಗುತ್ತಿದ್ದು, ಇದುವರೆಗೆ ಒಟ್ಟು 39,40,72,142 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 16,64,360 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಿರ್ದೇಶನದ ಮೇರೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಫಲಾನುಭವಿಗಳಿಗೆ ಲಸಿಕೆ ಹಾಕಲಾಗುತ್ತಿದೆ. ಕಾಮಗಾರಿ ಸ್ಥಳಕ್ಕೆ ಆರೋಗ್ಯ ಸಿಬ್ಬಂದಿ ತೆರಳಿ ಫಲಾನುಭವಿಗಳಿಗೆ ಲಸಿಕೆ ಹಾಕುತ್ತಿದ್ದಾರೆ. ರಾಯಚೂರು ಜಿಲ್ಲೆ ಗಿಲ್ಲೆಸೂಗೂರು ಗ್ರಾಮ ಪಂಚಾಯಿತಿ ಆಯೋಜಿಸಿದ್ದ ಲಸಿಕಾ ಮೇಳದಲ್ಲಿ ನೂರಾರು ಕಾರ್ಮಿಕರು ಲಸಿಕೆ ಪಡೆದುಕೊಂಡರು. ಡಿಡಿ ನ್ಯೂಸ್ನೊಂದಿಗೆ ಲಸಿಕೆ ಪಡೆದ ಫಲಾನುಭವಿ ಪುಚ್ಚಮ್ಮ, ಕೊರೋನಾ ಸೋಂಕು ತಡೆಗಾಗಿ ಲಸಿಕೆ ಪಡೆದುಕೊಂಡಿದ್ದೇನೆ, ಯಾವುದೇ ತೊಂದರೆಯಾಗಿಲ್ಲ ಎಂದು ಹೇಳಿದರು. ಸ್ವಲ್ಪ ಆದ್ರೆ ಮಾಡ್ತೀವಿ, ಏನು ಜ್ವರ ಅದು ಏನಾನ ಬರ್ಬೇಕಾದ್ರೆ ಇದು ಕಡಿಮೆ ಆಗ್ತದಂತ ಹೇಳಕತ್ತಾರ್ರಿ, ಅದಕ್ಕೆ ಹಾಕ್ಸ್ಕೊಂತೀವಿ. ಭಯ ಬಿಟ್ಟು ಕೆಲಸ ಮಾಡ್ತೀವಿ. ಇವಾಗ ಹಾಕ್ಸ್ಕೊಂಡ್ಮೇಲೆ ಇಲ್ಲೇ ಸ್ಥಳದಲ್ಲೇ ಮೊದಲ ಡೋಸ್ ಪಡೆದ ಯುವಕ ಪ್ರಾಣೇಶ್, ಆರೋಗ್ಯ ಸಿಬ್ಬಂದಿ ಕಾಮಗಾರಿ ನಡೆಯುತ್ತಿರುವ ಸ್ಥಳಕ್ಕೆ ಬಂದು ಲಸಿಕೆ ನೀಡುತ್ತಿರುವುದರಿಂದ ತುಂಬಾ ಅನುಕೂಲವಾಗಿದೆ. ಕೊರೋನಾ ತಡೆಗಾಗಿ ಎಲ್ಲರೂ ಲಸಿಕೆ ಪಡೆದುಕೊಳ್ಳಬೇಕು ಎಂದರು. ಎಲ್ಲರಿಗೂ ಅದಕ್ಕಂದ್ರೆ ಸುಮಾರು ಜನ ಸಾಯ್ತಾ ಇದಾರಲ್ಲ ರೋಗದಿಂದ, ಅದಕ್ಕೆ ಅವರೆಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ. ಇನ್ಮೇಲೆ ಯಾವುದೇ ತೊಂದರೆ ಇದ್ರೂ ಭಯ ಇರ್ಲಾರ್ದಂಗೆ ಕೆಲಸ ಮಾಡ್ತೀವಿ. ವ್ಯಾಕ್ಸಿನ್ ಹಾಕ್ಕೊಂಡಿದ್ದೀವಿ ಅಂತ ಧೈರ್ಯದಿಂದ. ನಾವು ಸುಮಾರು 60 ಜನ ಬಂದಿದ್ದೀವಿ ಸರ್. ಎಲ್ಲರಿಗೂ ಲಸಿಕೆ ಆಗಿದೆ, ಇನ್ನು ಮಾಡೋರು ಮಾಡ್ಕೊತಾ ಇದ್ದಾರೆ. ಗಿಲ್ಲೆಸೂಗೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುದ್ದಪ್ಪ, ಪಂಚಾಯಿತಿ ವ್ಯಾಪ್ತಿಯಲ್ಲಿ 800 ಮನ್ರೇಗಾ ಯೋಜನೆಯ ಫಲಾನುಭವಿಗಳಿದ್ದು ಎಲ್ಲರಿಗೂ ಲಸಿಕೆ ಹಾಕಿಸುವ ಗುರಿ ಹೊಂದಲಾಗಿದೆ ಎಂದರು. ಜನಗಳಿಗೆ ಎಲ್ಲ ಅವರಿಗೆ ಇಲ್ಲಿ ಒಂದು ಇಂಜೆಕ್ಷನ್ ಹಾಕಿಸಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿವಿ. ಆದ್ರೂ ಈಗ ನಮ್ಮ ಗುರಿ, ನಮ್ಮ ಒಂದು ಇದರಲ್ಲಿ ಸುಮಾರಾಗಿ ಒಂದು 800 ಜನ ಕೂಲಿ ಕಾರ್ಮಿಕರು ಇದ್ದು ಅವರಲ್ಲಿ ಈಗ 200 ಜನ ಈಗ ಪ್ರೆಸೆಂಟ್ ನಮ್ಮಲ್ಲಿ ಈಗ ಇಂಜೆಕ್ಷನ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿಕ್ಕೆ ಆಲ್ರೆಡಿ ಈಗ ಈ ನಮ್ಮ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರಾಮರೆಡ್ಡಿ ಪಾಟೀಲ್, ಕಾಮಗಾರಿ ಸ್ಥಳದಲ್ಲಿ ನೆರಳು, ನೀರಿನ ವ್ಯವಸ್ಥೆ ಸೇರಿದಂತೆ ಲಸಿಕಾ ಕಾರ್ಯಕ್ರಮಕ್ಕೆ ಅಗತ್ಯವಿರುವ ಎಲ್ಲ ವ್ಯವಸ್ಥೆ ಮಾಡಲಾಗಿದ್ದು, ನೋಡಲ್ ಅಧಿಕಾರಿಗಳ ಮೂಲಕ ಲಸಿಕೆ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಅಲ್ಲಿ ಕೆಲಸದ ಸ್ಥಳದಲ್ಲಿನೇ ನಮ್ಮ ಆರೋಗ್ಯ ಇಲಾಖೆಯವರು ಮತ್ತು ನಮ್ಮ ಪಂಚಾಯತ್ ಸಿಬ್ಬಂದಿಗಳು ಎಲ್ಲರೂ, ನಮ್ಮ ಪಂಚಾಯತ್ ಅಭಿವೃದ್ಧಿಗಳು ಎಲ್ಲರೂ ಅಲ್ಲೇ ಹೋಗಿ ಕೆಲಸದ ಸ್ಥಳದಲ್ಲಿನೇ ಅವ್ರಿಗೆ ನೆರಳಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಕುಂತ್ಕೊಳ್ಳಲು ಆಸನದ ವ್ಯವಸ್ಥೆ ಮಾಡಿಕೊಂಡು ಅವರಿಗೆ ಸುಸಜ್ಜಿತವಾಗಿರ್ತಕ್ಕಂಥ ವ್ಯವಸ್ಥೆ ಕಲ್ಪಿಸಿ ಸಾಕಷ್ಟು ಸಂಖ್ಯೆಯಲ್ಲಿ ವ್ಯಾಕ್ಸಿನೇಷನ್ ಅನ್ನು ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ರಾಜ್ಯಾದ್ಯಂತ ಮುಂಗಾರು ಚುರುಕಾಗಿರುವುದರಿಂದ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಬಿಳಿಗಿರಿ ರಂಗನಾಥ ಸ್ವಾಮಿ ಅರಣ್ಯ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಆನೆಗಳಿಗೆ ಪೂರಕ ವಾತಾವರಣ ಸೃಷ್ಟಿಯಾಗಿದ್ದು ಪುಷ್ಕಳ ಆಹಾರ ದೊರೆಯುತ್ತಿದೆ. ಅರಣ್ಯ ಪ್ರದೇಶಗಳಲ್ಲಿ ಮರಗಳು ಚಿಗುರೊಡೆದು ಹಸಿರಿನಿಂದ ಕಂಗೊಳಿಸುತ್ತಿವೆ. ಆನೆಗಳಿಗೆ ಅತ್ಯಂತ ಪ್ರಿಯವಾದ ಕಮರ ಮರ, ಸುಜ್ಜಲು ಮರ, ಒಡೆವಾರೆ ಮರ, ದೊಳ್ಳಿ ಮರ, ದಳಸು ಮರ ಸೇರಿದಂತೆ ಹಲವು ಮರಗಳು ಹೇರಳವಾಗಿ ಸಿಗುತ್ತಿವೆ. ಹೀಗಾಗಿ ವಿವಿಧ ಭಾಗಗಳಿಂದ ಈ ಅರಣ್ಯ ಪ್ರದೇಶಕ್ಕೆ ಧಾವಿಸುತ್ತಿವೆ. ಡಿಡಿ ನ್ಯೂಸ್ನೊಂದಿಗೆ ಮಲೆ ಮಹದೇಶ್ವರ ಸ್ವಾಮಿ ವನ್ಯಜೀವಿ ಧಾಮ ಡಿಸಿಎಫ್ ಏಡುಕೊಂಡಲು. ಮಲೆ ಮಹದೇಶ್ವರ ಸ್ವಾಮಿ ವನ್ಯಜೀವಿ ಧಾಮದಲ್ಲಿ ಆನೆಗಳಿಗೆ ಆಹಾರ ದೊರೆಯುವ ಪೂರಕ ವಾತಾವರಣ ಸೃಷ್ಟಿಯಾಗಿದೆ. ಆನೆಗೆ ಅತ್ಯಂತ ಪ್ರಿಯವಾದ ಮರಗಳ ಸೊಪ್ಪು ಇಲ್ಲಿ ಹೇರಳವಾಗಿರುವ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಆನೆಗಳು ಕಂಡುಬರುತ್ತಿವೆ ಎಂದರು. ಅದು ಸೊಪ್ಪು ತಿಂತವೆ, ಮತ್ತೆ ಅದು ಬೆರಳು ಏನು ಇರ್ತದೋ ಬಾರ್ಕ್ ಅದನ್ನು
ಒಳ್ಳೆ ಮಿನರಲ್ಸ್ ಬರ್ತವೆ ಆನೆಗೆ. ಬೇಸಿಗೆ ಸಮಯದಲ್ಲಿ ಪರಿಸರ ವಿಜ್ಞಾನಿ ಸಂಜಯ್ ಗುಬ್ಬಿ ಪೂರ್ವ ಹಾಗೂ ಪಶ್ಚಿಮ ಘಟ್ಟಗಳ ಕೊಂಡಿಯಾಗಿರುವ ಮಲೆ ಮಹದೇಶ್ವರ ವನ್ಯಜೀವಿ ಧಾಮ ಹಾಗೂ ಕಾವೇರಿ ವನ್ಯಜೀವಿ ಧಾಮದಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿದ್ದು ಹಲವು ಮರಗಳು ಚಿಗುರೊಡೆದಿದ್ದು ಆನೆಗಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ದೊರೆಯುತ್ತಿದೆ ಎಂದರು. ಇಂಥ ಸಮಯದಲ್ಲಿ ಆನೆಗಳು ಕಾರಂಚಿ, ಒಡವಾರೆ, ಚುಚ್ಚಲು ಇಂಥ ಮರಗಳ ತೊಗಟ ಮೇಲೆ ಬಹಳ ಅವಲಂಬಿತವಾಗಿರ್ತದೆ ಆಹಾರಕ್ಕಾಗಿ. ಆದ್ರೆ ಈಗ ಕಾಡಿನಲ್ಲಿ ಮಳೆ ಆಗಿರೋದ್ರಿಂದ ಕಾರಂಚಿ ಮರದಲ್ಲಿ ಸಾಕಷ್ಟು ಪ್ರದೇಶದಲ್ಲಿ ಚಿಗುರೊಡ್ತಿದೆ. ಬಿಳಿಗಿರಿ ರಂಗನ ಬೆಟ್ಟದ ಪರಿಸರ ತಜ್ಞ ರಾಮಾಚಾರಿ ಆನೆಗಳಿಗೆ ಬೇಕಾದಂತಹ ವಿವಿಧ ತಳಿಯ ಮರಗಳ ಸೊಪ್ಪು, ಹಣ್ಣುಗಳು ಈ ಅರಣ್ಯದಲ್ಲಿ ಹೆಚ್ಚಾಗಿದ್ದು ಅವುಗಳಿಗೆ ಪುಷ್ಕಳ ಭೋಜನ ಲಭ್ಯವಾಗುತ್ತಿದೆ ಎಂದರು. ಊಟಕ್ಕೆ ತುಂಬ ತೊಂದರೆ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಆನೆಗಳು ದೊಳ್ಳಿ, ಸೀಗೆ, ಗ್ರೇವಿಯ, ತಡಸಲು, ಉಡುಪೆ, ತೊರೆಮಾವು, ಹಲಸು ಇವೇ ಮೊದಲಾದಂತಹ ಮರಗಳನ್ನು ಹುಡಿಕೊಂಡೋಗಿ ಅವು ಊಟವನ್ನು ತಮ್ಮ ಬೇಕಾದಂಥ ಊಟವನ್ನು ಉಳಿಸ್ಕೊಂಡು ತಿಂತವೆ. ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕೇಂದ್ರ ಸರ್ಕಾರ ಉಚಿತ ಕೋವಿಡ್ ಲಸಿಕೆ ನೀಡುತ್ತಿರುವುದರಿಂದ ಪ್ರತಿಯೊಬ್ಬರೂ ಲಸಿಕೆ ಹಾಕಿಸಿಕೊಳ್ಳುವಂತೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಕೊಪ್ಪಳದಲ್ಲಿ ನಿನ್ನೆ ಹೇಳಿದ್ದಾರೆ. ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಬಡ ಜನತೆಗೆ ಆಹಾರ ಕಿಟ್ ವಿತರಿಸಿದ ನಂತರ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಮೂಲಕ ಪ್ರತಿಯೊಬ್ಬರೂ ಲಸಿಕೆ ಹಾಕಿಸಿಕೊಂಡಾಗ ಮಾತ್ರ ಕೊರೋನಾವನ್ನು ಓಡಿಸಲು ಸಾಧ್ಯ ಎಂದರು. ಮಾಸ್ಕ್ ಹಾಕೊಳ್ಳೇಬೇಕು, ಪ್ರತಿಯೊಬ್ಬರು ಕೂಡ ಸ್ಯಾನಿಟೈಸ್ ಮಾಡ್ಕೋಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಇದ್ರ ಜೊತೆಗೆ ಕೊರೋನಾದಿಂದ ರೋಗದಿಂದ ತಪ್ಪಿಸ್ಕೋಬೇಕು ಅನ್ನೋದಾದ್ರೆ ಲಸಿಕೆ ಹಾಕಿಸ್ಕೋಬೇಕು. ಏನ್ ಹಾಕಿಸ್ಕೋಬೇಕು? ಲಸಿಕೆ ಹಾಕಿಸ್ಕೋಬೇಕು. ಪ್ರತಿಯೊಬ್ರು ಕೂಡ ಲಸಿಕೆ ಹಾಕಿಸ್ಕೊಳ್ಳೇಬೇಕು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 326 ಅಂಕಗಳ ಏರಿಕೆಯೊಂದಿಗೆ 52,901ರಲ್ಲಿ ವಹಿವಾಟು ಆರಂಭಿಸಿದೆ. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 100 ಅಂಕಗಳ ಏರಿಕೆಯೊಂದಿಗೆ 15,847ರಲ್ಲಿತ್ತು. ಇಂಗ್ಲೆಂಡ್ನ ಸೌತಾಂಪ್ಟನ್ನಲ್ಲಿ ನಡೆಯುತ್ತಿರುವ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದ 4ನೇ ದಿನದಾಟ ಮಳೆಯಿಂದಾಗಿ ನಿನ್ನೆ ಒಂದು ಎಸೆತ ಕಾಣದೆ ರದ್ದಾಗಿದೆ. ಇದರೊಂದಿಗೆ ಪಂದ್ಯದ 2 ದಿನಗಳ ಆಟ ಸಂಪೂರ್ಣ ರದ್ದುಗೊಂಡಂತಾಗಿದೆ. ಇಂದು 5ನೇ ದಿನದಾಟ ಭಾರತೀಯ ಕಾಲಮಾನ ಮಧ್ಯಾಹ್ನ 3 ಗಂಟೆಗೆ ಆರಂಭವಾಗಲಿದೆ. ಭಾರತ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ ಕಲೆ ಹಾಕಿರುವ 217 ರನ್ಗಳಿಗೆ ಪ್ರತಿಯಾಗಿ ನ್ಯೂಜಿಲೆಂಡ್ ತಂಡ 2 ವಿಕೆಟ್ ನಷ್ಟಕ್ಕೆ 101 ರನ್ ಗಳಿಸಿದ್ದು ಇನ್ನಿಂಗ್ಸ್ ಹಿನ್ನಡೆ ತಪ್ಪಿಸಲು ಇನ್ನೂ 116 ರನ್ ಗಳಿಸಬೇಕಿದೆ. ಒಂದು ವೇಳೆ ಮಳೆಯಿಂದಾಗಿ ಪಂದ್ಯ ರದ್ದಾದರೆ ಉಭಯ ತಂಡಗಳನ್ನು ಜಂಟಿ ವಿಜೇತರು ಎಂದು ಘೋಷಿಸಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋವಿಡ್ ಸಂಭವನೀಯ 3ನೇ ಅಲೆ ಪರಿಣಾಮ ಕುರಿತು ತಜ್ಞ ವೈದ್ಯರ ಸಮಿತಿಯೊಂದಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಮಾಲೋಚನೆ. ಕೋವಿಡ್ 3ನೇ ಅಲೆ ಎದುರಿಸಿ ಹಿಮ್ಮೆಟ್ಟಿಸಲು ಭಾರತ ಸಶಕ್ತ. ಕೋವಿಡ್ ನಿಯಂತ್ರಣ ಕ್ರಮಗಳಿಂದಾಗಿ ಆಕ್ಸಿಜನ್ ಬೇಡಿಕೆ ಪ್ರಮಾಣ ಇಳಿಕೆ, ಸಚಿವ ಧರ್ಮೇಂದ್ರ ಪ್ರಧಾನ್. 90 ದಿನಗಳಲ್ಲೇ ಮೊದಲ ಬಾರಿ 50,000ಕ್ಕಿಂತಲೂ ಕಡಿಮೆ ಕೋವಿಡ್ ಪ್ರಕರಣ ದಾಖಲು. ಇದುವರೆಗೆ 28.87 ಕೋಟಿಗೂ ಅಧಿಕ ಮಂದಿಗೆ ಲಸಿಕೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಹಣಾಹಣಿ. ಭಾರತ ನ್ಯೂಜಿಲೆಂಡ್ ನಡುವಿನ 5ನೇ ದಿನದಾಟ ಇಂದು ಪುನರಾರಂಭ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ. ನಮಸ್ಕಾರ.